ಚೆಕಿಂಗ್ ಬರ್ತಾರೆ, ನಾನು ಕೊಡ್ತೀನಿ. ಚೆಕಿಂಗ್ ಬಂದ್ರೆ ನಂಗೆ ಕೇಸ್ ಬರೆಯೋದು. ನಂಗೆ ಗೊತ್ತಿಲ್ಲಪ್ಪ. ನಮ್ಮ ತಾಯಿ ಆಪರೇಷನ್ ಅವ್ರೆ, ನಂಗೆ ಮೂವ್ ಆಗ್ಬೇಕು ಗಾಡಿ. ಮೂವ್ ಆಗ್ಬೇಕಂದ್ರೆ ಮೇಡಮ್ ಇವರೇ ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡ್ಬೇಕು. ಅಲ್ಲಲ್ಲ, ಟಿಕೆಟ್ ಕಾಸು ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದ ಮಡಿಕೊಬೇಕಲ್ವಾ? ಬಿಸಾಡ್ಬಿಟ್ರೆ ನೀವು ಬರ್ರಿ ಇಲ್ಲಿ. ಬನ್ನಿ ಸರ್, ನೀವು ಹೋಗಿ. ಒಬ್ರಿಗಿಂತ 10 ಜನಕ್ಕಿಂತ ದೊಡ್ಡವರಲ್ಲ. ಇಳಿದು ನೋಡಿ. ಕೊಟ್ಟಿದ್ದು ಬಿಸಾಡಿದ್ರೆ ಅದು 20 ರೂಪಾಯಿ ಕೇಸ್ ಎಷ್ಟಾಗ ನನಗೆ ಎಷ್ಟಾಗುತ್ತೆ ಗೊತ್ತದ? ಅದೇ ಇಳಿತದ. ನೀವೇ ಅದಕ್ಕೆ ಇಳಿತಲ್ಲ. ಇವ್ರ ಒಬ್ಬರಿಂದ ಎಷ್ಟು ಜನ ತೊಂದರೆ? ಪ್ಯಾಸೆಂಜರ್ಗಳು ನೀವೇ ಇದು ಮಾಡ್ಬೇಕು. ಪ್ಯಾಸೆಂಜರ್ ನೀವೇ ಮಾಡ್ಬೇಕು. ಅಲ್ಲಿ ಯಾರು ಹತ್ರ ನಂಗೆ ಎಷ್ಟು ಕೇಸ್ ಆಯ್ತು ಗೊತ್ತದ? 72 ರೂಪಾಯಿ 700 ರೂಪಾಯಿ. ಅದೇ ಸ್ಟೇಜು, ಈ ಮುಂದೆನೇ ಸ್ಟೇಜು. ಯಾರನ್ನ ಇದ್ರೆ ಯಾರ ಇಬ್ರಿಗೂ ಬರೀತಾರೆ. ಡ್ರೈವರ್ ಕಂಡಕ್ಟರ್ಗಳು ಮೇಡಮ್ ರೇ ಚೆಕಿಂಗ್ ಬರ್ಲಿ, ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀರ ಅವ್ರ ಹತ್ರ ಮಾತಾಡ್ತೀನಿ. ಆಯ್ತು, ನೀವು ಟಿಕೆಟ್ ತಗೊಳ್ಳಿ, ಆಮೇಲೆ ಅವ್ರ ತವೇ ಮಾತಾಡಿ. ಅವ್ರು ಕೊಟ್ರೆ ಅವ್ರ ತಗೋ. ಟಿಕೆಟ್ ಕೊಡಿ. ನೀವು ದುಡ್ಡು ಕೊಡಿ, ನಾನು ದುಡ್ಡು ಕೊಡಿ. ಟಿಕೆಟ್ ಕೊಡ್ರಿ. ನೋಡ್ತೀರಾ? ಚೆಕಿಂಗ್ ಬರ್ತಾರೆ, ನಾನು ಕೊಡ್ತೀನಿ. ಚೆಕಿಂಗ್ ಬಂದ್ರೆ ನಂಗೆ ಕೇಸ್ ಬರೆಯೋದು. ನಂಗೆ ಗೊತ್ತಿಲ್ಲಪ್ಪ. ನಮ್ಮ ತಾಯಿ ಆಪರೇಷನ್ ಅವ್ರೆ, ನಂಗೆ ಮೂವ್ ಆಗ್ಬೇಕು ಗಾಡಿ. ಮೂವ್ ಆಗ್ಬೇಕಂದ್ರೆ ಮೇಡಮ್ ಇವರೇ ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡ್ಬೇಕು. ಅಲ್ಲಲ್ಲ, ಟಿಕೆಟ್ ಕಾಸು ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದ ಮಡಿಕೊಬೇಕಲ್ವಾ? ಬಿಸಾಡ್ಬಿಟ್ರೆ ನೀವು ಬರ್ರಿ ಇಲ್ಲಿ. ಬನ್ನಿ ಸರ್, ನೀವು ಹೋಗಿ. ಒಬ್ರಿಗಿಂತ 10 ಜನಕ್ಕಿಂತ ದೊಡ್ಡವರಲ್ಲ. ಇಳಿದು ನೋಡಿ. ಕೊಟ್ಟಿದ್ದು ಬಿಸಾಡಿದ್ರೆ ಅದು 20 ರೂಪಾಯಿ ಕೇಸ್ ಎಷ್ಟಾಗ ನನಗೆ ಎಷ್ಟಾಗುತ್ತೆ ಗೊತ್ತದ? ಅದೇ ಇಳಿತದ. ನೀವೇ ಅದಕ್ಕೆ ಇಳಿತಲ್ಲ. ಇವ್ರ ಒಬ್ಬರಿಂದ ಎಷ್ಟು ಜನ ತೊಂದರೆ? ಪ್ಯಾಸೆಂಜರ್ಗಳು ನೀವೇ ಇದು ಮಾಡ್ಬೇಕು. ಪ್ಯಾಸೆಂಜರ್ ನೀವೇ ಮಾಡ್ಬೇಕು. ಅಲ್ಲಿ ಯಾರು ಹತ್ರ ನಂಗೆ ಎಷ್ಟು ಕೇಸ್ ಆಯ್ತು ಗೊತ್ತದ? 72 ರೂಪಾಯಿ 700 ರೂಪಾಯಿ. ಅದೇ ಸ್ಟೇಜು, ಈ ಮುಂದೆನೇ ಸ್ಟೇಜು. ಯಾರನ್ನ ಇದ್ರೆ ಯಾರ ಇಬ್ರಿಗೂ ಬರೀತಾರೆ. ಡ್ರೈವರ್ ಕಂಡಕ್ಟರ್ಗಳು ಮೇಡಮ್ ರೇ ಚೆಕಿಂಗ್ ಬರ್ಲಿ, ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀರ ಅವ್ರ ಹತ್ರ ಮಾತಾಡ್ತೀನಿ. ಆಯ್ತು, ನೀವು ಟಿಕೆಟ್ ತಗೊಳ್ಳಿ, ಆಮೇಲೆ ಅವ್ರ ತವೇ ಮಾತಾಡಿ. ಅವ್ರು ಕೊಟ್ರೆ ಅವ್ರ ತಗೋ. ಟಿಕೆಟ್ ಕೊಡಿ. ನೀವು ದುಡ್ಡು ಕೊಡಿ, ನಾನು ದುಡ್ಡು ಕೊಡಿ. ಟಿಕೆಟ್ ಕೊಡ್ರಿ. ನೋಡ್ತೀರಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.